ವಾವ್, ತುಂಬ ಚೆನ್ನಾಗಿದೆ. ನೀವು ಈಸಿಯಾಗಿ ಮನೇಲಿ ಮಾಡ್ಬೋದು. ಪ್ರಿಪ್ರೇಷನ್ ತುಂಬ ಈಸಿ ಇದೆ. ಸಾಬುದಾನ, ಆಲೂಗಡ್ಡೆ ಎಲ್ಲ ಬೆಂದಿದೆ. ಮಧ್ಯ ಮಧ್ಯ ಶೇಂಗಾನು ಸಿಗ್ತಾ ಇದೆ, ಅದು ಒಳ್ಳೆ ಟೇಸ್ಟ್ ಇದೆ. ಸಾಯಂಕಾಲದ ಹೊತ್ತು ಟೀ ಟೈಮಲ್ಲಿ ತಿನ್ನಕ್ಕೆ ತುಂಬ ಅದ್ಭುತವಾಗಿದೆ. ಹಲೋ, ನಮಸ್ಕಾರ, ವೆಲ್ಕಮ್ ಟು ಟ್ರೈ ಮಾಡಿ ನೋಡಿ. ಇವತ್ತೇನು ಟ್ರೈ ಮಾಡ್ತೀವಿ? ಸಾಬುದಾನ ವಡ. ಸೊ ಇದೊಂದು ಮಹಾರಾಷ್ಟ್ರೀಯನ್ ಡಿಶ್. ಸೊ ಹೇಗೆ ಮಾಡೋದು ನೋಡೋಣ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಸಾಬುದಾನ ವಡಕ್ಕೆ ಏನೇನು ಬೇಕಿದೆ? ಸಾಬುದಾನ ಅಂದರೆ ಸಾಬುದಕ್ಕಿ ಅಥವಾ ಸಬ್ಬಕ್ಕಿ ಅಂತಲೂ ಕರೀತಾರೆ, ಆಲೂಗಡ್ಡೆ, ಆಮೇಲೆ ಕೊತ್ತಂಬರಿ, ಸ್ವಲ್ಪ ಜೀರಿಗೆ. ನಾನು ಶೇಂಗಾನ ಬರೀ ಪುಡಿ ಮಾಡಿದ್ದೀನಿ, ಇದನ್ನು ಹುರಿದಿಲ್ಲ, ತುಂಬಾನು ನೈಸ್ ಮಾಡಿಲ್ಲ, ಸ್ವಲ್ಪ ಕಾಳು ಬರೋ ಥರ ಇದೆ. ಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಮೊಸರು. ಸಾಬುದಾನ ವಡಕ್ಕೆ ಮೊಸರು ಬೇಡ, ಬಟ್ ಆ ಮೊಸರು ಯಾಕೆ ಯೂಸ್ ಮಾಡ್ತೀವಿ ಹೇಳ್ತೀನಿ. ಸೊ ಮೊದಲಿಗೆ ನಾವು ಬೆಂದಿರೋ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪೂರ್ತಿ ಇದನ್ನ ಬೇಯಿಸಿದ್ದೀನಿ, ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗೋ ರೀತಿ ಬೇಯಿಸಿದ್ದೀನಿ. ಮತ್ತು ಸಾಬುದಾನ ಏನಿದೆ ಇದನ್ನು ಅಟ್ಲೀಸ್ಟ್ ಒಂದು 7 ರಿಂದ 8 ಗಂಟೆ ನೆನೆಸಿಡಬೇಕು. ನೆನೆಸಿಡೋದು ಅಂತಂದರೆ ಅದನ್ನು ಪೂರ್ತಿ ನೀವು ನೀರು ಒಳಗೆ ನೆನೆಸಿಡೋದಿಲ್ಲ, ಅದನ್ನು ವಾಶ್ ಮಾಡಿ ಹೊರಗಡೆ ತೆಗೆದಿಟ್ರೆ ಅಷ್ಟು ಸಾಕು, ಅದು ಚೆನ್ನಾಗಿ ನೆನೆಯುತ್ತೆ. ನೀರೊಳಗಡೆ ಇಟ್ಟರೆ ತುಂಬ ಅದೊಂಥರ ಅಂಟದಂಗಾಗಿ ಪಿಚಿ ಪಿಚಿಯಾಗಿ ನಿಮಗೆ ಕಾಳು ಉಳಿಯೋದಿಲ್ಲ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಬುದಾನ ಅಥವಾ ಸಾಬುದಕ್ಕಿ, ನೆನೆಸಿರೋ ಸಾಬುದಕ್ಕಿನ ಪೂರ್ತಿ ಬಗ್ಸೋಣ. ಉಪ್ಪು, ಜೀರಿಗೆ 1.5 ಸ್ಪೂನ್ ಅಷ್ಟು ಸಾಕು, ಮತ್ತು ಅರ್ಧ ಪುಡಿ ಮಾಡಿರೋ ಶೇಂಗಾ ಅಥವಾ ಕಡಲೆ ಬೀಜ. ತಿನ್ಬೇಕಾದ್ರೆ ಸ್ವಲ್ಪ ಶೇಂಗಾನು ಬಾಯಿಗೆ ಬರಬೇಕು, ಅದರಿಂದ ಇದನ್ನ ಪೂರ್ತಿ ನೈಸ್ ಮಾಡಿಲ್ಲ. ಈಗ ಇದಕ್ಕೆ ಮೆಣಸಿನಕಾಯಿ ಮತ್ತು ಕೊತ್ತಂಬರಿನ ರುಬ್ಕೊಂಡು ಮಿಕ್ಸ್ ಮಾಡೋಣ. ಸೊ ಇದನ್ನು ಮಿಕ್ಸಿ ಹಾಕೋಣ ಬನ್ನಿ. 8-10 ಮೆಣಸಿನಕಾಯಿ ಹಾಕಿದ್ದೀನಿ. ತುಂಬ ನೀರು ಬೇಕಾಗಲ್ಲ ಇದಕ್ಕೆ, ಬಟ್ ರುಬ್ಬೋಕ್ಕೋಸ್ಕರ ಒಂದು 2-3 ಸ್ಪೂನ್ ಅಷ್ಟು ನೀರು. ಓಕೆ, ಇದನ್ನ ಪೂರ್ತಿ ಹಾಕಲ್ಲ, 1 ಸ್ಪೂನ್ ಅಷ್ಟು ಹಾಗೆ ಉಳಿಸ್ತೀನಿ. ಅದನ್ನ ನಾನು ಮೊಸರು ಹೇಳಿದ್ನಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಇದನ್ನ ಮುಂದೆ ಚಟ್ನಿ ಥರ ಯೂಸ್ ಮಾಡಬಹುದು. ಸದ್ಯಕ್ಕೆ ಇದನ್ನ ಸೈಡಿಗೆ ಇಟ್ಟಿರೋಣ. ಓಕೆ, ಇದೆಲ್ಲನೂ ಈಗ ಮಿಕ್ಸ್ ಮಾಡೋಣ. ಓಕೆ, ಇದು ರೆಡಿ ಇದೆ. ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಕರಿಯೋಣ ಬನ್ನಿ. ಓಕೆ, ಎಣ್ಣೆ ಕಾದಿದೆ. ಸೊ ಇದನ್ನ ಸ್ವಲ್ಪ ಫ್ಲಾಟ್ ಮಾಡಿ ಈ ಶೇಪಲ್ಲಿ ಕರಿಯೋಣ. ತುಂಬ ಏನು ಪ್ರೆಸ್ ಮಾಡೋದು ಬೇಡ, ಚೆನ್ನಾಗಿ ಮೆತ್ತಗಿದೆ. ಇದನ್ನ ಕರೆದು ನೋಡೋಣ.
ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನ ಕರಿಯೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಸಾಕು, ತುಂಬಾ ಮಾಡಿದ್ರೆ ಗಟ್ಟಿ ಆಗ್ಬಿಡುತ್ತೆ, ತಿನ್ನಕ್ಕಾಗಲ್ಲ. ಸೊ ಇದನ್ನ ತೆಗಿಯೋಣ ಈಗ. ಓಕೆ, ಸಾಬುದಾನ ವಡ ರೆಡಿ ಇದೆ. ಇದನ್ನ ಚಟ್ನಿ ಜೊತೆ ಟೇಸ್ಟ್ ಮಾಡೋಣ. ಓಕೆ, ಚಟ್ನಿ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಂಗೆ ಮೊಸರಿಗೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಇಟ್ಟಿದ್ದೀನಿ. ಇದು ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇನ್ನೊಂದು ರೆಡಿ ಮಾಡೋಣ. ಸ್ವಲ್ಪ ಮೊಸರು, ಚೂರು ಮೆಣಸಿನ ಪುಡಿ ಅಥವಾ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಚೂರು ಉಪ್ಪು. ಔಟರ್ ಲೇಯರ್ ಕ್ರಿಸ್ಪಿ ಇದೆ. ಸೊ ಗ್ರೀನ್ ಚಟ್ನಿ ಟ್ರೈ ಮಾಡಿ ನೋಡೋಣ. ವಾವ್, ತುಂಬಾ ಚೆನ್ನಾಗಿ ಬಂದಿದೆ. ಸಾಬುದಾನ, ಆಲೂಗಡ್ಡೆ ಎಲ್ಲ ಬೆಂದಿದೆ. ಮಧ್ಯ ಮಧ್ಯ ಶೇಂಗಾನು ಸಿಗ್ತಾ ಇದೆ, ಅದು ಒಳ್ಳೆ ಟೇಸ್ಟ್ ಇದೆ. ಜೀರಿಗೆದು ಟೇಸ್ಟ್ ಗೊತ್ತಾಗ್ತಾ ಇದೆ. ವಾವ್, ತುಂಬಾ ಚೆನ್ನಾಗಿದೆ. ನೀವು ಈಸಿಯಾಗಿ ಮನೇಲಿ ಮಾಡ್ಬೋದು. ಪ್ರಿಪ್ರೇಷನ್ ತುಂಬಾ ಈಸಿ ಇದೆ. ಏನಂತಂದ್ರೆ ಸಾಬುದಕ್ಕಿ ನೆನೆಯಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನ ಮುಂಚಿತವಾಗಿ ಪ್ಲಾನ್ ಮಾಡಿ ನೆನೆಸಿಡಿ. ಸಾಯಂಕಾಲದ ಹೊತ್ತು ಟೀ ಟೈಮಲ್ಲಿ ತಿನ್ನಕ್ಕೆ ತುಂಬಾ ಅದ್ಭುತವಾಗಿದೆ. ಸೊ ಇವತ್ತು ನಾನು ಟ್ರೈ ಮಾಡಿದ್ದೀನಿ. ನಿಮ್ಮ ಸರದಿ ನೀವು ಟ್ರೈ ಮಾಡಿ.